ಈ ರಾಜಸಬ್ ಮೂವಿ ನೋಡಿ ನನ್ಗನ್ಸಿದ್ದು ಕಟ್ಟಪ್ಪ ಈ ಪ್ರಭಾಸ್ನ ತಪ್ಪದ್ ಮೂವಿಲ್ ಸಾಯಿಸ್ಬಿಟ್ಟ ಅಂತ. ಅಂಡ್ ಈ ಮೂವಿ ಡೈರೆಕ್ಟರ್ ಮಾರುತಿ ಈ ಮೂವಿನ 1% ಇಷ್ಟ ಆಗಿಲ್ಲ ಅಂದ್ರೂ ನಮ್ ಮನೆಗ್ ಬನ್ನಿ ಅಂದಿದ್ದ. ಅಣ್ಣ ನನ್ ಪ್ರಕಾರ ಈ ಮೂವಿ ನೋಡ್ ಬಂದರು ಅವ್ರ ಮನೆಗ್ ಹೋಗೋ ಪರಿಸ್ಥಿತಿಲೇ ಇರಲ್ಲ, ಇನ್ನ ನಿನ್ ಮನೆಗೆ ಹೇಗ್ ಬರ್ತಾರೆ. ಆದಿಪುರುಷ್ ಡೈರೆಕ್ಟರ್ ಎಲ್ಲರೂ ಹನುಮಾನ್ಜಿಗೆ ಥಿಯೇಟರ್ ಒಂದ್ ಸೀಟ್ ಖಾಲಿ ಬಿಡಿ ಅಂದಿದ್ದ. ಆ ಹನುಮಾನ್ಜಿ ಅಂದ್ರೆ ಇದೇ ಮಾರುತಿ ಇರ್ಬೇಕು. ಯಾಕೆ ಅಂದ್ರೆ ಈ ತರ ಜಾತ್ರೆ ಪಿಕ್ಚರ್ ಇವ್ರಿಬ್ರಿಂದಾನೇ ಮಾಡಕ್ಕಾಗೋದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸೊ ಇವ್ನು 500 ರೂಪಾಯಿ ಗಾಳಿಲಿ ಹಾರೋಗಿದ್ ಫಾಲೋ ಮಾಡ್ಕೊಂಡು ಈ ಬೂತ್ ಬಂಗ್ಲೆ ಒಳಗೆ ಹೋಗ್ತಾನೆ. ಈ ಜಾಗ ಸರಿ ಇಲ್ಲ ಅಂತ ಗೊತ್ತಿದ್ರು ನುಗ್ತಾನೆ. ಇದೆಲ್ಲ ನಮ್ಗೆ ಎಕ್ಸೈಟ್ಮೆಂಟ್ ತರ್ಸೋಕಷ್ಟೇ. ಇವ್ನ್ ಮುಚ್ಕೊಂಡು ವಾಪಸ್ ಹೊಡೋಗಿದ್ರೆ ನಮ್ಗೆ ಎಕ್ಸೈಟ್ಮೆಂಟ್ ಎಲ್ಲಿ ಬರ್ತಿತ್ತು. ಅಲ್ಲೇ ಬಿದ್ದಿರೋ ಹೆಣನು ಇಗ್ನೋರ್ ಮಾಡಿ ಅಣ್ಣ ಹಾರ್ಕೊಂಡ್ ಬರ್ತಿದ್ದಾನೆ. ಆಮೇಲೆ ಅದೇ ಹೆಣ ಹಿಂದೆ ಎದ್ ನಿಂತು ಅಣ್ಣನ್ ತಲೆ ಹಾರಿಸುತ್ತೆ. ಈಗ ನಮ್ ಹೀರೋ ಎಂಟ್ರಿ. ಕಣ್ಣಿಗೆ ಕರ್ಚಿಫ್ ಕಟ್ಕೊಂಡು ಅದ್ರ ಮೇಲೆ ಸನ್ ಗ್ಲಾಸಸ್ ಹಾಕೊಂಡು ಮಾರ್ಕೆಟ್ ಅಲ್ಲಿ ಯಾವ್ದೋ ಮೂಟೆ ಮೇಲೆ ಮಲಗಿರ್ತಾನೆ. ಅಂದ್ರೆ ಸೀದಾ ಹಮಾಲಿಗೆ ಕಾಂಪಿಟೇಷನ್. ಡಬಲ್ ಪ್ರೊಟೆಕ್ಷನ್ ಹಾಕೊಂಡ್ರು ಅಣ್ಣಂಗ್ ಮಾರ್ಕೆಟ್ ಅಲ್ಲಿ ಯಾರೋ ಹುಡುಗಿ ಚುಡಾಯಿಸಿದ್ ಗೊತ್ತಾಗುತ್ತೆ. ಮೋಸ್ಟ್ಲಿ ಈ ಮೂವಿ ಸ್ಕ್ರಿಪ್ಟ್ ಇದೇ ಸ್ಟೈಲ್ ಅಲ್ಲೇ ಸೈನ್ ಮಾಡಿದಿರ್ಬೇಕು. ಸೊ ಇನ್ನೇನು ಮೇಲಿಂದ ಕೆಳಗೋದ್ರೆ ಸೀದಾ ಹಾರೋಗೋದೊಂದು ಫೈಟ್ ಸೀನ್ ಬರುತ್ತೆ. ಇದಕ್ಕೆ ಅವರ ಫಾರ್ಮಿಂಗ್ ಅನ್ನೋದು. 2026 ಫಿಸಿಕ್ಸ್ ಇನ್ನ ಅವ್ರ ಮನೆಗ್ ತಲುಪಿಲ್ಲ. ಈ ಅವರ ಫಾರ್ಮಿಂಗ್ ಮಾಡೋಕೆ ನೆಕ್ಸ್ಟ್ ಅಲ್ಲಿ ಫಾರ್ಮಿಂಗ್ ಮಾಡ್ತಿದ್ದವ್ರ ಕೆಲ್ಸ ಬಿಟ್ಸ್ ಕರ್ಕೊಂಬಂದ್ ಸಾಂಗ್ ಹೇಳ್ತಾ ಇದ್ದಾನೆ. 2 ಕಟ್ ಗಣೇಶ್ ಬೀಡಿಗೋಸ್ಕರ ಟ್ರ್ಯಾಕ್ಟರ್ ಇತ್ತು ಅವಶ್ಯಕತೆ ಇತ್ತಾ? ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಇನ್ನ ಈ ಸಾಂಗ್ ಕೇಳಿಸ್ಕೊಂಡ್ರೆ ನೀವು ಇವನು ರೊಮ್ಯಾಂಟಿಕ್ ರೆಬಲ್ ಸಾಬ್ ಎಲ್ಲ ಸೈಡಿಗೆ ಹೋಗಿ ಇವನು ಹುಡುಗಿ ಹುಡುಕ್ತಾನಂತೆ. ಶಬಾಷ್. ಅಲ್ಲಿ ಯಾರೋ ಸೈಲೆಂಟ್ ಆಗಿ ಹುಡುಗಿ ಚುಡಾಯಿಸ್ತಿದ್ದ ಅಂತ ಹೊಡೆದು ಈಗ ಇವನ್ಗೆ ಹುಡುಗಿ ಬೇಕು ಅಂತ ಇಡೀ ಊರ್ನೇ ಒಟ್ಟು ಮಾಡಿ ಕೂಗ್ತಾ ಇದ್ದಾನೆ. ಯಾಕೆ ಗೂಗಲ್ ಅಲ್ಲಿ ಕೇಳ್ತಿದ್ದಾನೆ ಹುಡುಗಿ ಎಲ್ಲಿದ್ದಾಳಂತ. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ ರಾತ್ರಿ ಅವಳಂಗ್ ಬೇಕು. ಎಲ್ಲಿದ್ಯಾ ಬೇಗ ಬಾ, ಬ್ಯಾಂಕಾಕ್ಗೆ ಹನಿಮೂನ್ ಹೋಗೋಣ ಅಂತೆ. ಆಹಾ, ಇವನ್ ಮಾಡಿದ್ರೆ ಪೂಕಿ, ಇವನ್ ಮಾಡಿದ್ರೆ ಪೊರ್ಕಿ. ನಿಜ ಹೇಳ್ತೀನಿ, ಇಲ್ಲಿವರೆಗೂ ಮೂವಿಲಿ ಒಟ್ರಾಶಿ ತಲೆ ದೆಂಗಿದ್ರು. ಸೊ ಇನ್ ಮುಂದೇನೋ ಅದೇ ಆಗೋದು, ರೆಡಿ ಇರಿ. ಇದು ಅವನ ಅಜ್ಜಿ, ಅವಳಿಗೆ ಮರೆಯೋ ಕಾಯಿಲೆ ಇರುತ್ತೆ, ಅದಕ್ಕೆ ಇವನು ಅವಳಿಗೆ ಹೊಡಿತಾ ಇರ್ತಾನೆ. ಅಣ್ಣ ಬೇರೆಯವ್ರಿಗೆ ಬುದ್ಧಿ ಚೆನ್ನಾಗಿ ಹೇಳ್ಕೊಡ್ತಾನೆ, ಆದ್ರೆ ಅವನಿಗಿಲ್ಲ ಅಷ್ಟೇ. ಹಂಗೇನಿಲ್ಲ, ಅಜ್ಜಿನ್ ಚೆನ್ನಾಗಿ ನೋಡ್ಕೊಂತಾನೆ. ಅಜ್ಜಿ ಪ್ರಜ್ಞೆ ತಪ್ಪು ಬಿದ್ದೋದಾಗ ಎಲ್ಲರ ಹತ್ರನು ಹೆಲ್ಪ್ ಕೇಳ್ತಾನೆ. ಯಾಕೆ ಅಂದ್ರೆ ಇವನ್ ಸುಮ್ನೆ ನೋಡ್ತಾ ನಿಂತಿರ್ತಾನ ಅಷ್ಟೇ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಇವಳಿಗೆ ಮರೆಯೋ ಕಾಯಿಲೆ ಇರುತ್ತೆ, ಆದ್ರೆ ಇವಳ ಕೈಲಿ ಅವಳ ಗಂಡನ್ನೇ ಮರೆಯೋಕ್ ಆಗ್ತಾ ಇಲ್ಲ. ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿದವರಿಗೆ ಪಕ್ಕ ಅನ್ಸಿರುತ್ತೆ ಈ ಮರೆಯೋ ಕಾಯಿಲೆ ನನಗಾದ್ರೂ ಇರಬಾರ್ದಿತ್ತ ಅಂತ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಒಬ್ಬನ್ ಫೋನ್ ಅಲ್ಲಿ ಇವನ್ ಅಜ್ಜನ್ ಫೋಟೋ ನೋಡಿ ಅವ್ನ್ ಹುಡ್ಕೊಂಡ್ ಹೈದರಾಬಾದಿಗೆ ಹೊಡ್ತಾನೆ. ಫೋಟೋ ತೋರ್ಸ್ದವ್ನ್ ಯಾರು, ಫೋಟೋ HD ಹಾಕಿದೆ, ಇದೆಲ್ಲ ಡೈರೆಕ್ಟರ್ ಯೋಚನೆ ಮಾಡ್ಬೇಕಿತ್ತು. ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಮಾತು ಕಟ್ಕೊಂಡು ₹1 ಕೋಟಿ ಆಗ್ತದೆ, ಬಂದಿದ್ 16 ಲಕ್ಷ. ಹೈದರಾಬಾದ್ಗೆ ಬರ್ತಾನೆ ನಮ್ ರೊಮ್ಯಾಂಟಿಕ್ ರಾಜಾ ಸಾಬ್. ಬರ್ತಾನೆ ಒಂದ್ ನನ್ ನೋಡಿ ಫಿದಾ ಬಿಡ್ತಾನೆ. ನನ್ನಾಗಿದ್ದವಳನ್ನ ನಮ್ ರಾಜಾ ಸಾಬು ಅವಳನ್ನ ಪಾಪಾಕಿ ಪರಿ ಏಂಜಲ್ ಪ್ರಿಯನ್ ತರ ಕಾಣ್ತಾನೆ. ಅವಳನ್ನ ಫಾಲೋ ಮಾಡ್ಕೊಂಡು ಸೀದಾ ಚರ್ಚಿಗೆ ಹೋಗ್ತಾನೆ. ಅಂಡ್ ಚರ್ಚಲ್ಲಿ ಇದು ಯಾವ ತರ ಗೆಸ್ಚರ್ ಗುರು? ಇನ್ನೊಂದ್ಸಲ ತಲೆಗಿಲ್ಲ ಹಾಕಿಕಿಯಾ. ಅಲ್ಲೊಂದ್ ಚಿಕ್ಕ ಹುಡ್ಗಿ ಇದು ಸಲಾರಲ್ಲ ಚರ್ಚು ಅಂತ ಹೇಳ್ತಾಳೆ. ಅವಳಿಗೆ ಹೆದರ್ಸ್ತಾನೆ, ಏಯ್ ಸೈಡಿಗೆ ಹೋಗು. ಆಮೇಲೆ ಗೊತ್ತಾಗುತ್ತೆ ಅವಳಿಗೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ. ಈ ಮೂವಿಗಳಲ್ಲಿ ಹೀರೋನ ಒಳ್ಳೆಯವನಂತ ತೋರ್ಸೋಕೆ ಮಕ್ಕಳು ಹಾರ್ಟ್ ಅಲ್ಲಿ ಒಂದು ಹೋಲ್ ಇಟ್ಟಿರ್ತಾರೆ. ಇನ್ನ ಒಂದ್ ವಿಷಯ, ಅಣ್ಣ ಈ ಊರಿಗೆ ಬರ್ಬೇಕಂದ್ರೆ ಹಳೆ ಗರ್ಲ್ ಫ್ರೆಂಡ್ ಹತ್ರ 5 ಲಕ್ಷ ಸಾಲ ಇಸ್ಕೊಂಡ್ ಬಂದಿರ್ತಾನೆ. ಇಲ್ಲಿ ನನ್ನ ಇಂಪ್ರೆಸ್ ಮಾಡ್ಬೇಕಂತ ಅಷ್ಟು ಡೊನೇಟ್ ಮಾಡ್ಬಿಡ್ತಾನೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅಣ್ಣ ಮರ್ತೇ ಬಿಟ್ಟಿದ್ದಾನೆ ಅವನಿಗೆ ಊರಲ್ಲಿ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು ಅಂತ. ಮರೆಯೋ ಕಾಯಿಲೆ ಇವನ ಅಜ್ಜಿಗಲ್ಲ ಇವನಿಗೂ ಇದೆ ಅನ್ಸುತ್ತೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಮೂವಿ ಸ್ಟಾರ್ಟ್ ಆಗಿ 10 ನಿಮಿಷದಲ್ಲೇ 2 ಹುಡುಗಿನ ಬೀಳ್ಸ್ಕೊಂಡ. ಇವಳು ನನ್ನಾಗಿದ್ರು ಇವನ್ಗೆ ಯಾಕೆ ಬಿದ್ಲು? ಇಲ್ಲ ಅವಳೇನ್ ರೂಲ್ಸ್ ಏನ್ ಬ್ರೇಕ್ ಮಾಡಿಲ್ಲ. ಅವಳಿಗೆ ಆದಿಪುರುಷ್ ಜೀಸಸ್ ಪ್ರಭಾಸ್ ನೋಡ್ದಂಗಾಯ್ತು, ಅದಕ್ಕೆ. ರಾಜಾ ಸಾಬ್ ಅವನ ಅಜ್ಜನ್ ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಆಮೇಲೆ ಗೊತ್ತಾಗುತ್ತೆ ಈ ಅವನ ಅಜ್ಜನ್ ಮೇಲೆ ಕಳ್ತನದ ಕಂಪ್ಲೇಂಟು ಕೊಟ್ಟಿರ್ತಾಳೆ ಅಂತ. ಅದಕ್ಕೂ ಇದಕ್ಕೂ ಏನ್ ಲಿಂಕು? ನಾನೇನ್ ಹೇಳ್ತಿದ್ದೀನಿ, ಡೈರೆಕ್ಟರ್ ಏನ್ ಹೇಳ್ತಿದ್ದಾನೆ, ಲೌಡಾ ಲಸನ್ ಏನು ಮ್ಯಾಟರ್ ಆಗಲ್ಲ. ಇಷ್ಟೆಲ್ಲ ಸಾಲದು ಅಂತ ಈ ಮೂವಿಲಿ 3rd ಹೀರೋಯಿನ್ ಬರ್ತಾಳೆ. ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗ? ಸಡನ್ ಆಗಿ ₹1 ಕೋಟಿ ಬ್ಯಾಗ್ ಇಟ್ಕೊಂಡು ಕಾಫಿ ಶಾಪ್ಗೆ ಬರ್ತಾಳೆ ಇವ್ನಿಗೆ ಕೊಡಕ್ಕೆ. ಅಂಡ್ ಆಲ್ಸೋ ಸಡನ್ ಆಗಿ ಒಂದ್ ಕಳ್ಳ ₹1 ಕೋಟಿ ಬ್ಯಾಗ್ ನ ಎತ್ಕೊಂಡು ಹೋಗ್ತಾನೆ. ಮಾರುತಿ, ನಮ್ಗೆ ಕೆಲ್ಸ ಇಲ್ಲದೆ ಇರ್ಬೋದು, ಆದ್ರೆ ನಾವು ಕಿವಿಲ್ ಹೂ ಇಟ್ಕೊಂಡಿಲ್ಲ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ ಈ ನನ್ನ ಮಕ್ಕಳು. ಪ್ರಭಾಸಣ್ಣ, ನಾನ್ ಹೇಳ್ತೀನಿ, ಈ ತರ ಮೂವೀಸ್ ಮಾಡೋ ಬದಲು ಆ ಕಳ್ಳನ್ ಜೊತೆ ಸೇರ್ಕೊಂಡು ಸಣ್ಣ ಪುಟ್ಟ ಕಳ್ತನ ಮಾಡಿ 6 ತಿಂಗಳು ಜೈಲಲ್ಲಿ ಹೋಗಿರಿ. ಏನಂತೀರಾ? ನೆಕ್ಸ್ಟ್ ರಾಜಮೌಳಿದೋ ಪ್ರಶಾಂತ್ ನೀಲ್ದೋ ಫೋನ್ ಬರೋವರೆಗೂ ಹೊರಗೆ ಬರೋದೇ ಬೇಡ. ಸೊ
ಸೊ ಇನ್ನೇನ್ ಫೈಟಿಂಗ್ ಸ್ಟಾರ್ಟ್. ಅವ್ನ್ ತಿಕ್ಕ ಮುಚ್ಕೊಂಡು MT ಅಥವಾ ಡ್ಯೂಕ್ ಬೈಕ್ ಅಲ್ಲಿ ಬ್ಯಾಗ್ ತಗೊಂಡ್ ಹೋಗ್ಬೋದಿತ್ತು. ಯಾಕೆ ಅಂದ್ರೆ ಅಣ್ಣ ಇಲ್ಲಿ ಪಲ್ಸರ್ ಬೈಕ್ ಅವ್ರನ್ನ ಮಾತ್ರ ಹೊಡಿತಿದ್ದಾನೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅವ್ನ್ ಯಾರೋ ಸ್ಪೈಡರ್ ಮ್ಯಾನ್ ಕಳ್ಳ ಬ್ಯಾಗ್ ನ ಇಲ್ಲಿ ನೇತಾಕಿದ್ದಾನೆ. ಅಂಡ್ ನಮ್ ಕ್ರಿಶ್ ಪ್ರಭಾಸು ಅಲ್ಲಿಗೆ ಬಿಲ್ಡಿಂಗ್ ನ ಹಾರ್ಕೊಂಡ್ ಹೋಗ್ತಾನೆ. ಇನ್ನೊಂದ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಕೂತ್ಕೊಳ್ಳ. ಹೆಂಗ್ ನೇತಾಕಿದ್ದಾನೆ ಏನೋ ಅದ್ ನಮ್ಗೇನು ಬೇಡ, ಯಾಕಲ್ಲಿ ನೇತಾಕಿದ್ದಾನೆ ಅಂತ ಈಗ ಗೊತ್ತಾಗುತ್ತೆ ನೋಡಿ. ಜೈ ಜೀಸಸ್ ಪ್ರಭಾಸ್, ನ್ಯೂಟನ್ ಅಜ್ಜಿ ಶುಂಠಿ ಅಲ್ಲ ಗುರು. ಅದ್ ಯಾವ ನ್ಯೂಟನ್ ಅಜ್ಜಿ ಲೇಹತ್ತಿಂದ ಈ ತರ ಮಾಡೋಣ ಅಂತ ಒಪ್ಕೊಂಡ್ರಿ ಹೇಳಿ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಂಡ್ ಇವ್ನ್ ಇಷ್ಟೆಲ್ಲಾ ಮಾಡಿ ಅಲ್ಲಿಗೆ ಬರ್ತಾನೆ. ಅಂಡ್ ಇವಳು ಎಷ್ಟು ಆರಾಮಾಗಿ ಅಲ್ಲಿಗೆ ಬರ್ತಾಳೆ ನೋಡಿ. ಅಂಡ್ ಅಲ್ಲಿಗೆ ಆ ನನ್ ಕೂಡ ಬರ್ತಾಳೆ. ಅವಳ ಜೊತೆ ಇರೋದನ್ನ ನೋಡ್ಬಿಡ್ತಾಳೆ. ಇಷ್ಟೆಲ್ಲ ಮಾಡಿ ಬ್ಯಾಗ್ ಎಲ್ಲೋಯ್ತು, ಏನ್ ಮಾಡಿದ್ರು, ಏನಾಯ್ತು ಅಂತ ಕೇಳಿದ್ರೆ ಅದ್ರ ಕತೆ ಏನಾಯ್ತು ಎಲ್ಲಿ ಹೋಯ್ತು ಅಂತ ಡೈರೆಕ್ಟರ್ಗೆ ಗೊತ್ತಿಲ್ಲ. ಇವನ್ ಅಜ್ಜಿ ನಮ್ಗೆ ಯಾಕೆ ಬರ್ತೀರೇನಪ್ಪ ನೀವು? ಅಂಡ್ ಇದೆಲ್ಲ ನೋಡಿ ಇವಳು ಅವ್ನ್ ಲವ್ ಅಲ್ಲಿ ಬಿದ್ಬಿಡ್ತಾಳೆ. 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸ್, ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದಾರೆ. ಇಷ್ಟಕ್ಕೆ ಶಾಕ್ ಆದ್ರೆ ಹೆಂಗೆ? ನಮ್ ಬ್ಯಾಚುಲರ್ ಬಾ ಈ ಹುಡುಗಿನ ನೋಡಿದ್ರೆ ನನ್ ನೋಡ್ದಂಗ ಆಯ್ತು ಅಂತಾನೆ. ಅವತ್ ಒಂದ್ ರಾತ್ರಿಗೋಸ್ಕರ ಮಾತ್ರ ಬೆಳಿಗ್ಗೆ ಎದ್ದು ಹೇಳ್ತಾನೆ, ಏನೋ ಗೊತ್ತಾಗಿಲ್ಲ, ಒಂಚೂರು ಹೆಚ್ಚು ಕಮ್ಮಿ ಆಯ್ತು, ಸೈಡಿಗೆ ಹೋಗು ಅಂತ. ರಾಜಣ್ಣ ನಾಟಕ ಮಾಡಿ ಸಾಕು, ರಾಜಣ್ಣ ಸೈಡಿಗೆ ಬನ್ನಿ, ನಾನು ಹಾಕ್ತೀನಿ ಅಂದ್ರೆ ರಾಜಣ್ಣನ್ ರಸಿಕತೆ ನೋಡಿ. ಫಸ್ಟ್ ಹುಡ್ಗಿನ್ ಬೀಳ್ಸ್ಕೊಂಡ 3 ಲಕ್ಷ ಇಸ್ಕೊಂಡು ಮತ್ತೆ 5 ಲಕ್ಷ ಇಸ್ಕೊಂತಾನೆ. ಅಂಡ್ ಅವಳನ್ನ ಬಿಟ್ಟು ನನ್ನ ಬೀಳ್ಸ್ಕೊಂತಾನೆ. ಆಮೇಲೆ ಆ ನನ್ನ ಬಿಟ್ಟು 3ನೇ ಅವಳು ಬೀಳ್ಸ್ಕೊಂತಾನೆ. ಲವ್ ಬೈಟ್ಸ್ ಎಲ್ಲ ಕೊಟ್ಟು ಎಲ್ಲ ಮಾಡ್ಬಿಟ್ಮೇಲೆ ಹೇಳ್ತಾನೆ, ಅಯ್ಯೋ ಸಾರಿ ನನ್ಗೆ ಹಳೆ ಗರ್ಲ್ ಫ್ರೆಂಡ್ ಇಂದ ನೆನಪಾಗಿತ್ತು ಅಂತ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನೀವಾದ್ರೂ ಹೇಳಿ ಅಜ್ಜ ಅವನ್ಗೆ. ಅಂದ್ರೆ ರಾಜಣ್ಣಂಗ್ ಫುಲ್ ರೆಸ್ಪೆಕ್ಟ್. ಈ 3 ಜನ ಹುಡುಗಿಯರಿಗೆ ಏನೂ ಇಲ್ಲ. ನೆಕ್ಸ್ಟ್ ಈ 3 ಜನ ಒಟ್ಟಿಗೆ ಸೇರ್ಕೊಂಡು ಏನಾಗುತ್ತೆ ನೋಡಿ. ನೀವ್ ಅನ್ಕೊಂಡಂಗ ಆತರ ಏನೂ ಆಗಲ್ಲ. ಅಯ್ಯೋ. ಅಂಡ್ ಇವನ ಅಜ್ಜಿ ಸುಮ್ನೆ ಮನೇಲಿರೋ ಬದಲು ಹೈದರಾಬಾದಿಗೆ ಬಂದ್ಬಿಡ್ತಾಳೆ. ಬಂದ್ ಅಲ್ಲಿ ಪೊರ್ಕಿಗಳಿದಾರೆ ಅಂತ ಗೊತ್ತಿದ್ರು ಅವ್ರ ಹತ್ರನೇ ಹೋಗಿ ಕೂರ್ತಾಳೆ. ನಮ್ ಪ್ರಭಾಸಣ್ಣ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ದಂಗೆ. ಬೇಡ ಅಂದೆ. ಮತ್ತೆ ಫೈಟ್ ಸೀನ್. ಬಟ್ ನಮ್ ಹೀರೋ ಆರಾಮಾಗಿ ಕುತ್ಕೊಂಡ್ ನೋಡ್ತಾನೆ. 3ನೇ ಹೀರೋಯಿನ್ ನ ಫೈಟ್ ಮಾಡು ಅಂತ ಬಿಟ್ಟಿರ್ತಾನೆ. ಸಾರಿ 3ನೇ ಹೀರೋಯಿನ್ ಬಾಡಿ ಡಬಲ್ ಫೈಟ್ ಮಾಡ್ತಾ ಇರ್ತಾಳೆ. ಯಾವಾಗ ನಿಂಗ್ ಬೀಳುತ್ತೋ ಅವಾಗ ನಾನು ಹೇಳ್ತೀನಿ ಅಂತ. ಏನೋ ಹೊಡೆದಂಗಾಯ್ತು. ಈ ಆಕ್ಟಿಂಗ್ ಗೋಸ್ಕರ ಅಷ್ಟು ಕೋಟಿ ಇಸ್ಕೊಳ್ಳೋದ? ಫುಲ್ ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಮಾಡಿದವರು VFX ಮಾಡಿದವರು ಹೈಯಲ್ಲೇ ಇರ್ತಾರೆ. ಯಾರ್ದೋ ಬಾಡಿಗೆ ಪ್ರಭಾಸ್ ಮುಖ ಕೂರ್ಸಿದ್ದಾರೆ. ಅದು ಫೈಟ್ ಸೀನ್ ಅಲ್ಲಿ ಪ್ರಭಾಸ್ ಮುಖ ಬಾಡಿ ಬಿಟ್ಟು ಆ ಕಡೆ ಈ ಕಡೆ ಅಲ್ಲಾಡ್ತಿರುತ್ತೆ. ಬಂದ್ಬಿಟ್ಟ ಅಲ್ಲಾಡ್ಸ್ಕೊಂಡು. ಈಗ ಸ್ವಲ್ಪ ಬ್ಯಾಕ್ ಸ್ಟೋರಿ. ಕಟ್ಟಪ್ಪನ್ ಕೊನೆಯ ಮಗಳು ಅಕ್ಕನ್ ತಂಗಿ ಅಂದ್ರೆ ಈ ಅಜ್ಜಿ ಮಹಾರಾಣಿ ಆಗಿರ್ತಾಳೆ. ಅಂಡ್ ನಮ್ ಸಂಜು ಬಾಬಾ ಬಿಕಾರಿ ಆಗಿರ್ತಾನೆ. ಒಂದಿನ ಪ್ರಸಾದ ತಗೋಬೇಕಾದ್ರೆ ನಮ್ ಮಹಾರಾಣಿನ ಕೈ ಹಿಡ್ಕೊಬಿಡ್ತಾನೆ. ಬೇಕು ಅಂತಲ್ಲ ಅಲ್ಲೇ ಸಂಜು ಬಾಬಾನ ಒದ್ದು ಹೊರಗಾಕ್ತಾರೆ. ನಮ್ ಮಹಾರಾಣಿನ ನಮ್ ಸಂಜು ಬಾಬಾ ಈ ರಿವೆಂಜ್ ನ ತಗೊಬೇಕು ಅಂತ ಒಬ್ಬ ಮಾಟ ಮಂತ್ರ ಮಾಡೋನ್ ಹತ್ರ ಹೋಗಿ ಅವ್ನ್ ಕೈ ಕಟ್ ಮಾಡ್ಕೊಂಡು ಕಲ್ಸ್ಕೊಡು ನಂಗೆ ಮಾಟ ಮಂತ್ರನ ಅಂತ ಕೇಳ್ತಾನೆ. ಆ ಮಂತ್ರವಾಜಿ ಕೈನ ಮತ್ತೆ ಜೋಡಿಸಿ ಮಾಟ ಮಂತ್ರ ಕಲ್ಸ್ಕೊಡ್ತಾನೆ. ಲೇ ಮಂತ್ರವಾಜಿ, ಫಸ್ಟ್ ನಿನ್ ಮುಖ ಸರಿ ಮಾಡ್ಕೊಳ್ಳೋ ಮಂತ್ರ ಕಲಿಯೋ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಅಣ್ಣ ಮಂತ್ರ ಕಲ್ತ್ಕೊಂಡ್ ಸೀದಾ ಅರಮನೆಗೆ ಹೋಗಿ ಪ್ರಸಾದ ತಂದಿದ್ದೀನಿ ಬರ್ತೀಯಾ? ಎಂಡಿ ಕಟ್ಟಪ್ಪನ್ ಕೊನೆಯ ಮಗಳನ್ನ ಅಕ್ಕನ್ ತಂಗಿ ಸೀದಾ ಮೇಲಿಂದ ಕೆಳಗ್ ಬಂದು ತಿಂದ್ ಬಿಡ್ತಾಳೆ. ಇನ್ನೇನ್ ಸಂಜು ಬಾಬಾ ಅವಳನ್ನ ವಶ ಮಾಡ್ಕೊಂಡ್ ಮದ್ವೆ ಆಗ್ತಾನೆ. ಒಂದಿನ ಸಂಜು ಬಾಬಾ ಎಲ್ಲಾ ಬಂಗಾರ ದುಡ್ಡನ್ನು ಎತ್ಕೊಂಡು ಮಾಯ ಆಗ್ತಾನೆ. ಅದಕ್ಕೆ ಈ ರಾಣಿಗೆ ತಲೆ ಕೆಟ್ಟಿದೆ ಅಂತ ಹೊರಗಾಕ್ತಾರೆ. ಅಲ್ಲ ನನ್ ಮಕ್ಳ, ಅವಳು ಮದ್ವೆ ಆಗ್ತಾ ಇರ್ಬೇಕಾದ್ರೆ ಮಾರುತಿದ್ ಮುಕ್ಳಿ ತೊಳಿತಿದ್ರ. ಈಗ ನಮ್ ಹೀರೋ ಅವನ ಅಜ್ಜನ್ ಹುಡ್ಕೊಂಡು ಆ ಕಾಡಲ್ಲಿರೋ ಬಂಗ್ಲೆಗ್ ಬರ್ತಾನೆ. ಅಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ ಅವನ ಅಜ್ಜ ಸತ್ತು ಭೂತ ಆಗಿದ್ದಾನೆ ಅಂತ. ಯಾವ್ದೋ ಕಿತ್ತೋಗಿರೋ VFX ಅಲ್ಲಿ ತೋರಿಸ್ತಾರೆ. ಹೌಳ ಅನ್ನೋದೊಂದು ಬಾಕಿ ಇತ್ತು. ಈ ಕಿತ್ತೋಗಿರೋ ಬಂಗ್ಲೆಲಿ ಎಲ್ಲ ಉಲ್ಟಾ ಸೀದಾ ಪ್ರಾಣಿ ಪಿಚಾಚಿ ತೋರಿಸ್ತಾರೆ. ಇನ್ನೇನ್ ಮಾಡೋದು, ಭೂತ್ ಬಂಗ್ಲೆ ಅಂತ ಹೇಳ್ಕೊಂಡಾಗಿದ್ಯಲ್ಲ. 1 ತಿಂಗಳಿಂದ ಊಟ ಹಾಕ್ದೇ ಇರೋ ಬೆಕ್ಕನ್ ತೋರಿಸ್ತಾರೆ. ಯಾವ್ಯಾವ ತರ ದೆವ್ವ ಕ್ರಿಯೇಚರ್ ಬರುತ್ತೆ ಅಂದ್ರೆ ಇನ್ನೇನ್ ಮಾರುತಿ ಅವ್ರ ಅಜ್ಜಿ ಬಂದ್ರು ನಾನೇನ್ ಶಾಕ್ ಆಗಲ್ಲ. ಅಂಡ್ ಈ ಮೂವಿ ಹಾರರ್ ಫ್ಯಾಂಟಸಿ ಕಾಮಿಡಿ ಜಾನರ್ ಅಂತೆ. ಅದ್ ಎಲ್ಲಿದೆ ಅಂತ ನೀವು ಕೇಳಿದ್ರೆ ಡೈರೆಕ್ಟರ್ ಹೇಳಲ್ಲ, ನಾನ್ ಹೇಳ್ತೀನಿ. ಹಾರರ್ ಪ್ರಭಾಸ್ ಎಕ್ಸ್ಪ್ರೆಷನ್ ಅಲ್ಲಿ ಇದೆ. ಫ್ಯಾಂಟಸಿ ರಾಜಣ್ಣ ಹೀರೋಯಿನ್ ಸೊಂಟ ನೋಡೋದ್ರಲ್ಲಿದೆ. ಕಾಮಿಡಿ ಪ್ರಭಾಸ್ ಆಕ್ಟಿಂಗ್ ಅಲ್ಲಿ ಇದೆ. ಯಾಕೆ ಕಳಿಸ್ತೀರಾ ಈಗ? ಒಂದ್ ಕಡೆ ದೆವ್ವ ನೋಡಿದ್ರೆ ಹೆದರ್ತಿರಲ್ಲ, ಒಂದ್ ಕಡೆ ಒಟ್ರಾಶಿ ಹೆದರ್ತಿರ್ತಾನೆ. ಅಂಡ್ ಇಷ್ಟು ಸೀರಿಯಸ್ ಸಿಚುವೇಶನ್ ಅಲ್ಲೂ ರೊಮ್ಯಾನ್ಸ್ ನಿಲ್ಲಲ್ಲ. ಅಂದ್ರೆ ದೆವ್ವ ಸಂಜು ಬಾಬಾ ಇವ್ರನ್ನೆಲ್ಲ ಮಡ್ಚಿ ಮುಕ್ಳಿ ಹಾಕೊಳ್ಳಿ, ನಾವು ರೊಮ್ಯಾನ್ಸ್ ಮಾಡ್ತಾ ಇರ್ತೀವಿ ಅಂತ ನಮ್ ರಾಜಣ್ಣ ಶುರು ಮಾಡ್ಕೊಂತಾನೆ. ದೆವ್ವ ಹೆಂಗಾದ್ರೂ ಇರ್ಲಿ, ನಾನ್ ಡೈಲಿ ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಶೋ ಆಫ್ ಮಾಡ್ತೀನಿ ಅಂತ ಇವಳು ಹುಷಾರು ಬಿದ್ಗಿದ್ಯಾ. ಅಂಡ್ ಇವಳಿಗೆ ಕಾಂಪಿಟೇಷನ್ ಕೊಡಕ್ಕೆ ನನ್ನಿಂದು ಎಂಟ್ರಿ ಆಗುತ್ತೆ. ಇವಳನ್ನ ನೋಡಿದ ತಕ್ಷಣನೇ ರಾಜಣ್ಣ ಮತ್ ಲುಂಗಿ ಎತ್ತಾಯ್ತು. ಅದಕ್ಕೆ ಕಾಯ್ತಾ ನೀನು ಬಾನಿದು ಬನ್ನಿ. ಆಕ್ಚುಲಿ ಭೂತ್ ಬಂಗ್ಲೆಯಿಂದ ಹೊರಗೆ ಹೋಗಕ್ ಆಗ್ತಾ ಇರಲ್ಲ. ಆದ್ರೂ ದೇವದ ಹತ್ರ ಪರ್ಮಿಷನ್ ತಗೊಂಡ್ ಹೊರಗೋಗಿ ಒಂದ್ 4 ಸ್ಟೆಪ್ ಹಾಕೊಂಡ್ ಬರ್ತಾರೆ. ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ರು.
ಅಂಡ್ ಈ ಇಬ್ರು ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡೋದ್ ನೋಡಕ್ಕಾಗ್ದೆ ಹೇಗಂತ ಗೊತ್ತಿಲ್ಲ ಮೊದಲನೇ ಹೀರೋಯಿನ್ ಬರ್ತಾಳೆ. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ಇವನ ಅಜ್ಜಿ ಮುಂಡ ಮುಚ್ಚು 3 ಜನ ಸೇರ್ಕೊಂಡು ಒಂದ್ ಸಾಂಗ್ ಮಾಡ್ರೋ. ಆಮೇಲೆ ಈ ಹೀರೋಯಿನ್ ಸಡನ್ ಆಗಿ ಮೂವಿಯಿಂದ ಹೊರಗೆ ಹೋಗ್ತಾರೆ. ಹಾ ಗುರು, ಈ ಹೀರೋಯಿನ್ಸ್ ಸೊಂಟ ತೋರ್ಸೋದು, ಸ್ಯಾರಿ ಚೇಂಜ್ ಮಾಡೋದು ಬಿಟ್ರೆ ಈ ಮೂವಿ ಸ್ಟೋರಿಗೆ ಅವ್ರಿಗೂ ಸಂಬಂಧನೇ ಇರ್ಲಿಲ್ಲ. ಇಡೀ ಪಿಕ್ಚರ್ ಪೂರ್ತಿ ಅವ್ರ ಅವಶ್ಯಕತೆನೇ ಇರ್ಲಿಲ್ಲ. ಚೆನ್ನಾಗಿದೆ ಮೂವಿ, ಆದ್ರೆ ಮತ್ತೆ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ ಮೂವಿ. ಆಮೇಲೆ ಇನ್ನೇನೇನ್ ಜಾತ್ರೆ ಮಾಡ್ತಾರೆ ಅಂತ ಕೇಳಲೇಬೇಡಿ. ಸಡನ್ ಆಗಿ ಸಂಜು ಬಾಬಾ ಸ್ಯಾಂಡ್ ಮ್ಯಾನ್ ಆಗ್ತಾನೆ. ಇವನಿಗೆ ಎಲ್ಲ ಅಜ್ಜಿ ಲೇಹ ಮಿಕ್ಸ್ ಆಗಿ ಸಂಜು ಬಾಬಾನ್ ಸೋಲ್ಸ್ಬಿಡ್ತಾನೆ. ಲೋಫಾರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಅಂಡ್ ಫೈನಲಿ ಹೇಳ್ತಾನೆ ಅಜ್ಜನ್ ಕತೆ ಫಿನಿಶ್ ಅಂತ. ಆದ್ರೆ ಈ ಅಜ್ಜಿ ಕೇಳ್ತಾಳೆ ಇವನ್ ಯಾರು ಅಂತ. ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಮ್ ಡಿ ಬಾಸು. ಈ ಪಿಕ್ಚರ್ ನೋಡ್ದವ್ರು ನಾವ್ ಜೋಕರ್ರ ಮಾರುತಿ ಜೋಕರ್ರ ಗೊತ್ತಿಲ್ಲ, ಆದ್ರೆ ಪ್ರಭಾಸ್ ಪಿಕ್ಚರ್ ಲಾಸ್ಟಿಗೆ ಅಂಡ್ ಈ ಮಾರುತಿಗೆ ಮುಕ್ಳಿಸೋಕೆ ಎಷ್ಟಿದೆ ಅಂದ್ರೆ ಪಾರ್ಟ್ 2 ಅನೌನ್ಸ್ ಮಾಡ್ಬಿಟ್ಟಿದ್ದಾನೆ. ಸೊ ಈ ವಿಡಿಯೋ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗಂತೂ ಅಲ್ವೇ ಅಲ್ಲ, ಫುಲ್ ಹೇಟ್ ಸ್ಪ್ರೆಡ್ ಮಾಡಕ್ಕೆ ಮಾಡಿದ್ದು. ನಿಮ್ಗೆ ಏನ್ ಮಾಡ್ಬೇಕಾಯ್ತೋ ಮಾಡ್ಕೊಳ್ಳಿ. ವಿಡಿಯೋನ ಹೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ನನ್ ಮಗ ಸಾಯಿಸ್ಬಿಟ್ಟು ಎಲ್ಲ ಹೋಗ್ತಾ ಇದ್ಯಾ? ಪಶ್ಚಾತ್ತಾಪ ಪಡೋಕೆ